ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಹೆಚ್ಚಾಗ್ತಲೇ ಇದೆ ಬಿಡದಿ ಟೌನ್ಶಿಪ್ ನ ಫೈಟ್. ಮಾಡೇ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ರೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೆ ಇದ್ದಾರೆ. ಈಗಾಗಲೇ ಬಿಡದಿಯಲ್ಲಿ ಪ್ರತಿಭಟನೆ ಮಾಡಿರುವಂತ JDS ನ ನಾಯಕರು ಅದರ ಬೆನ್ನಲ್ಲೇ ಹಾಗಾದ್ರೆ ಟೌನ್ಶಿಪ್ ನಿರ್ಮಾಣ ಆಗುತ್ತಾ ಆಗಲ್ವಾ ಅನ್ನುವಂತ ಪ್ರಶ್ನೆ ರಾಜ್ಯದಲ್ಲಿ ಇರೋದು. ಒಂದು ಅಚ್ಚರಿ ಬೆಳವಣಿಗೆ ಅಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಬಿಜೆಪಿ ಈಗ ಆಕ್ಟಿವ್ ಆಗ್ತಾ ಇದೆ. ಬರೀ JDS ನಾಯಕರು ಮಾತ್ರ ಹೋಗಿ ಪ್ರತಿಭಟನೆ ಮಾಡ್ತಿದ್ರು, ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ ಅಂತ ವಿರೋಧಿಸ್ತಾ ಇದ್ರು. ಆದ್ರೀಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರೊಟೆಸ್ಟ್ಗೆ ಎಂಟ್ರಿ ಕೊಟ್ಟಂತ ಬಿಜೆಪಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆಗೂ ಕೂಡ ತಯಾರಿ ಮಾಡಿಕೊಳ್ತಿದಾರಂತೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಸದ್ದಿಲ್ಲದೆ ಟೌನ್ಶಿಪ್ ನ ರಿಪೋರ್ಟ್ ಕೇಳಿದಂತ ನಿತಿನ್ ನಬೀನ್ ರಾಜ್ಯ ನಾಯಕರಿಂದ ವೈಜ್ಞಾನಿಕ ವರದಿಯನ್ನ ಕೇಳಿರೋದು. ನಿತಿನ್ ನಬೀನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪರಿಶೀಲನೆ ಮಾಡಿ ಹೇಗ್ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರು ಒಂದಷ್ಟು ಮಾರ್ಗದರ್ಶನ ಕೊಡಬಹುದೇ. ಹಾಗಾಗಿ ಇದರ ವೈಜ್ಞಾನಿಕ ರಿಪೋರ್ಟ್ ಕೇಳಿದ್ದಾರೆ. ನಿಜಕ್ಕೂ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾಕೆ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದೆ, ಮತ್ತೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಏನ್ ಅವೈಜ್ಞಾನಿಕತೆ ಇದೆ ಅಲ್ಲಿ, ವೈಜ್ಞಾನಿಕವಾಗಿ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಸಾಧ್ಯನಾ, ಹೀಗೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಡಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಳಿದ್ದಾರಂತೆ. ಯಾವ ರೀತಿ ರಿಪೋರ್ಟ್ ರೆಡಿ ಮಾಡಿ ಬಿಜೆಪಿ ನಾಯಕರು ಕೊಡ್ತಾರೆ, ತದನಂತರದಲ್ಲಿ ನಿತಿನ್ ನಬೀನ್ ಅವರು ಏನ್ ಹೇಳ್ಬೋದು ನೋಡ್ಬೇಕಿದೆ. ಸದ್ಯಕ್ಕೆ ಬಿಜೆಪಿ ಆಕ್ಟಿವ್ ಆಗಿದೆ. ಹಾಗಾದ್ರೆ ನಿತಿನ್ ನಬೀನ್ ಅವ್ರು ಏನ್ ಕೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಟೌನ್ಶಿಪ್ ಅಗತ್ಯ ಇದೆಯಾ, ಇದರಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ, ಬಿಡದಿ ರೈತರ ಮಾಹಿತಿ, ಪರ ಮತ್ತು ವಿರೋಧದ ಬಗ್ಗೆ ಮಾಹಿತಿ, ಇನ್ನು ಸಾಮಾಜಿಕ ಜಾಲತಾಣ ಸಾರ್ವಜನಿಕರ ಅಭಿಪ್ರಾಯ ಹೆಂಗಿದೆ, ಮತ್ತೆ ಟೌನ್ಶಿಪ್ ವಿಸ್ತೀರ್ಣದಲ್ಲಿ ಯಾವೆಲ್ಲ ರಾಜಕಾರಣಿಗಳ ಆಸ್ತಿ ಇದೆ, ಚಳುವಳಿಯಲ್ಲಿ ಧುಮುಕಿರುವಂತಹ ಅವರ ಬಗ್ಗೆನೂ ಕೂಡ ಮಾಹಿತಿ ಕೊಡಿ. JDS ಹೋರಾಟದ ರೂಪುರೇಷೆ ಏನು, JDS ಈಗ ಆಕ್ಟಿವ್ ಆಗಿದೆ, ಬಟ್ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದಾರಲ್ಲ, ಹಂಗಾಗಿ ಇನ್ನು ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಮಾಡಿರುವಂತಹ ಪ್ಲಾನ್ ಏನು, ಹೋರಾಟಕ್ಕೆ ಪ್ರತಿಯಾಗಿ ಸರ್ಕಾರದ ಪ್ರತಿತಂತ್ರ ಏನಾಗಿರುತ್ತೆ, ಇನ್ನು ಆಡಳಿತ ಪಕ್ಷದಲ್ಲಿ ಯಾರೆಲ್ಲ ವಿರುದ್ಧವಾಗಿದ್ದಾರೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿಲುವೇನು, ಈ ವಿಚಾರದಲ್ಲಿ ಹಲವು ಮಾಹಿತಿಗಳನ್ನ ಕೇಳಿದ್ದಾರೆ ನಿತಿನ್ ನಬೀನ್ ಅವರು. ಈ ಎಲ್ಲಾ ಮಾಹಿತಿಗಳನ್ನ ರಾಜ್ಯ ಬಿಜೆಪಿ ನಾಯಕರು ನಿತಿನ್ ನಬೀನ್ ಅವರಿಗೆ ಕೊಟ್ಟ ನಂತರ ರಾಜ್ಯ ಬಿಜೆಪಿ ನಡೆ ಏನಿರುತ್ತೆ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ, ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ಅಂತೂ ಆಕ್ಟಿವ್ ಆಗಿ ವಿರೋಧಿಸ್ತಾ ಇದೆ, ಬಟ್ ಬಿಜೆಪಿ ನಾಯಕರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಈಗಾಗಲೇ ರಾಷ್ಟ್ರಾಧ್ಯಕ್ಷ ಆಗಿರುವಂತಹ ನಿತಿನ್ ನಬೀನ್ ಒಂದಷ್ಟು ಗೈಡ್ ಲೈನ್ಸ್ ಕೊಟ್ಟಿದ್ದಾರಂತೆ, ರಿಪೋರ್ಟ್ ಕೇಳಿದಾರಂತೆ, ಮತ್ತೇನ್ ಡೀಟೇಲ್ಸ್ ಇದೆ ವೀರೇಶ್? ಸೌಖ್ಯ, ಬಿಡದಿ ಟೌನ್ಶಿಪ್ ನಿರ್ಮಾಣ ಯೋಜನೆಯ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ CM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನು ಮಾಡೇ ತೀರ್ತೀನಿ ಹಂತ ಹಂತವಾಗಿ ಅನ್ನೋ ಒಂದು ಮಾತುಗಳನ್ನು ಅವರು ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್ ನಿರ್ಮಾಣ ಆಗಬಾರ್ದು ಅಂತ ಹೇಳಿ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ರೈತರ ಹೋರಾಟದ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆಗೆ ಅವರ ಬೆನ್ನಾಲ್ಬಾಗಿ ನಿಂತ್ಕೊಂಡು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಸಹ ರಾಜ್ಯ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮತ್ತು ಹೋರಾಟವನ್ನು ಮಾಡಲಿಕ್ಕೆ ಒಂದು ಕಡೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ರಾಷ್ಟ್ರೀಯ ನಾಯಕರುಗಳ ಅಭಿಪ್ರಾಯವನ್ನು ಸಹ ಕೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ರಾಜ್ಯ ನಾಯಕರುಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಕೊಡಿ ಅನ್ನೋ ಒಂದು ಮಾಹಿತಿಯನ್ನು ಸಹ ಕೊಟ್ಟಿರುವಂಥದ್ದು. ಯಾಕಂತಂದ್ರೆ CM ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮಧ್ಯೆ ಎಳೆತರ್ತಾ ಇದ್ದಾರೆ. ಯಾಕಂತಂದ್ರೆ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಸಹ ಸಾಕಷ್ಟು ಟೌನ್ಶಿಪ್ಗಳನ್ನು ಮಾಡಿದ್ರು. ಟೌನ್ಶಿಪ್ ನಿರ್ಮಾಣ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲ ಇದೆ ಅನ್ನೋ
ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರುಗಳು ಈ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮವಾದಂತಹ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ರಾಜ್ಯ ನಾಯಕರುಗಳಿಗೆ ಒಂದಿಷ್ಟು ಮಾಹಿತಿಗಳನ್ನು ಕೇಳಿರುವಂಥದ್ದು. ಬಿಡದಿ ಟೌನ್ಶಿಪ್ ನಿರ್ಮಾಣ ಯೋಜನೆ ಆದರೆ ಎಷ್ಟು ಸಾವಿರ ಎಕರೆಯಲ್ಲಿ ಆಗುತ್ತೆ, ಅದರಿಂದ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಮತ್ತು ರೈತರಿಗೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಮತ್ತು ಈ ಹೋರಾಟದಿಂದ ಸರ್ಕಾರ, ನಾವು ಹೋರಾಟವನ್ನು ಮಾಡಿದರೆ ಸರ್ಕಾರ ಯಾವ ರೀತಿಯಾಗಿ ಪ್ರತಿತಂತ್ರವನ್ನು ಮಾಡುವಂಥದ್ದು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಯಾವೆಲ್ಲ ನಾಯಕರುಗಳು ಈ ಯೋಜನೆಗೆ ವಿರುದ್ಧವಾಗಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥ ಸುದ್ದಿಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಸೇರಿಸಿಕೊಂಡು ಒಂದು ವೈಜ್ಞಾನಿಕವಾದಂಥ ವರದಿಯನ್ನು ಕೊಡಿ ಅಂತೇಳಿ ನಿತಿನ್ ನಬೀನ್ ಅವರು ಮಾಹಿತಿಯನ್ನು ಕೇಳಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇದೀಗ ಬಿಜೆಪಿ ನಾಯಕರುಗಳು ಸಹ ಮಧ್ಯಪ್ರವೇಶ ಮಾಡ್ತಾ ಇರುವಂಥದ್ದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.